ಅಲ್ಲಿ ಬಂದ್ರು ಸ್ಟೇಷನ್ ತಕ ಕರ್ಕೊಯ್ತವ್ರೆ. ಯಾವ ಸ್ಟೇಷನ್? ಅದ್ ಯಾವ ಸ್ಟೇಷನ್ ಗೊತ್ತಿಲ್ಲ, ಹೇಳಿಕೆ ತಗೋಗಿ ಕರ್ಕೊಯ್ತಾ ಇದಾರೆ. ಏನ್ ಹೇಳಿಕೆ ತಗೋಬೇಕಂತ ಅವ್ರು? ಅದೇನ್ ತಗೊಂಡಾರ ನಮ್ಮ ಮನೆಯವ್ರ ಗೊತ್ತಿಲ್ಲ. ಜೊತೆ ಬಂದು ಹೇಳಿ ಸ್ಟೇಟ್ಮೆಂಟ್ ಕೊಡ್ತೀನಿ ಅಂತ ಹೇಳಿ ಅವ್ರಿಗೆ ಕೊಡಿ, ಅವ್ರಿಗೆ ಫೋನು. ತಳಿ ಸರ್ ಮಾತಾಡಿ. ಹಲೋ ಮೇಡಮ್ ನಮಸ್ತೆ, ಹೇಳಿ ಮೇಡಮ್. ಸರ್ ನಮಸ್ತೆ ಸರ್, ತಾವ್ ಯಾರು ಮಾತಾಡ್ತಿರೋದು ಗೊತ್ತಾಗ್ಲಿಲ್ಲ. ಸರ್ ನಾನು ಅಯ್ಯಪ್ಪ ಅಂತ ಹೇಳಿ ಮೇಡಮ್. ಕಮೆಂಟ್ ಹಾಕಿದ್ರಲ್ಲ ನೀವೇ ಅಲ್ವಾ? ಹೌದೌದು ಮೇಡಮ್. ಸರ್ ತಾವೇನ ಮೇಡಮ್ ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡಿದ್ದು? ಹೌದು ಸರ್, ನಾನೇ. ಹೇಳಿ ಮೇಡಮ್, ಹೇಳಿ ಮೇಡಮ್. ಸರ್ ಈಗ ಅವ್ರದ್ದು ಪೋಸ್ಟ್ ಆಗಿತ್ತು, ನೀವು ಹೇಳಿದ್ರಿ, ಮತ್ತೆ ಇವ್ರ ತಾತ ಕೂಡ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿದ್ರು, ನಾನು ಓಕೆ ಅಂದಿದ್ದೆ. ಹೌದು ಮೇಡಮ್, ಖಂಡಿತ. ನಾನ್ ನಿಮ್ ಮೆಸೇಜ್ ಅಲ್ಲೂ ಹೇಳಿದೆ ಸರ್, ಅವರು ನಿಮ್ ಮೇಲೆ ಕೊಡ್ಲಿ, ನೀವ್ ಅವ್ರ ಮೇಲೆ ಕೊಟ್ಕೊಳ್ಳಿ ಸರ್. ಹೌದು ಈಗ ಮೇಡಮ್. ನೀವ್ ಹೇಳಿದ್ರಿ ಮೇಡಮ್ ಇವ್ರು ಸುಳ್ಳು ಹಬ್ಬಿಸ್ತಾ ಇದಾರೆ ಅಂತ ನೀವ್ ಹೇಳಿದ್ರಿ ಹೌದು ಮೇಡಮ್, ಅಲ್ವಾ ಖಂಡಿತ. ಸರ್? ಹೌದು ಇವಾಗ ಮೇಡಮ್. ಅದು ಸತ್ಯಾಸತ್ಯತೆ ಯಾವಾಗ ಗೊತ್ತಾಗುತ್ತೆ? ನೀವ್ ಅವ್ರ ಮೇಲೆ, ಅವ್ರ ನಿಮ್ ಮೇಲೆ ಕಂಪ್ಲೇಂಟ್ ಕೊಟ್ಟಾಗ, ತನಿಖೆ ಆದಾಗ ಹೌದು ಬಯಲಿಗೆ ಮೇಡಮ್, ಬಂದೇ ಬರುತ್ತೆ ಖಂಡಿತ ಸರ್. ನಾನ್ ಪ್ರೆಸ್ ಮೀಟ್ ಕೂಡ ಮಾಡಿ ಸರ್ ಅಂತ ಕೂಡ ಹೇಳಿದ್ದೆ, ಹೌದು ಮೇಡಮ್. ಅಲ್ವಾ ಸರ್? ಆದ್ರೆ ಸರ್ ಇಲ್ಲೇನು, ಇವರು ತಾತ ಮೈಸೂರು ಬಂದಿದ್ದಾರೆ, ಕಮಿಷನರ್ ಆಫೀಸ್ ಹತ್ರ ಹೋಗ್ಬೇಕು ಅಂತ. ನಾನು ಕೂಡ ಬರೋಳಿದ್ದೆ, ಬಟ್ ನನ್ಗೆ ಬರಕ್ ಆಗ್ಲಿಲ್ಲ. ನಾನ್ ಬರ್ತೀನಿ ಅಂತ ಹೇಳ್ಕೊಂಡಿದ್ದೆ. ಸೊ ಆ ತಾತ ಅಲ್ಲಿ ಬಂದಿದ್ದಾರೆ, ಬಂದು ನಿಮ್ ಹತ್ರ ಬಟ್ಟೆ ಇಸ್ಕೊಳಕ್ ಬಂದ್ರಲ್ಲ. ಬಟ್ಟೆ ಇಸ್ಕೊಳಕ್ ಬಂದಾಗ ನಿಮ್ಮ ಫಯಾಜ್ ಅನ್ನೋರು ನಾನ್ ಶ್ರೀನಿವಾಸ್ ಅಂತ ಹೇಳಿ ನನ್ನ ಹತ್ರ ಒಂದ್ ಮಾತಾಡೋದು ಸುಳ್ಳು. ಮತ್ತೆ ನನ್ನ ನಂಬರ್ನ ತಕ್ಷಣ ಬ್ಲಾಕ್ ಮಾಡ್ತಾರೆ. ಅವಶ್ಯಕತೆನೇ ಇರ್ಲಿಲ್ಲ, ನನ್ನ ನಂಬರ್ನ ಈ ತಾತಪ್ಪನ್ ಫೋನ್ ತಗೊಂಡ್ ಬ್ಲಾಕ್ ಮಾಡೋ ಅವಶ್ಯಕತೆನೂ ಇರ್ಲಿಲ್ಲ, ಅಲ್ವಾ ಸರ್? ಇವಾಗ ಜನರಿಗೆ ಹಬ್ಬಿರೋ ಸುದ್ದಿಗುವೆ, ಇವಾಗ ಇಲ್ಲಿ ನಡೀತಾ ಇರೋದಕ್ಕೂ ಒಂದಕ್ಕೊಂದ್ ನೋಡಿದ್ರೆ ಸತ್ಯ ಅನ್ಸಲ್ವಾ ಸರ್? ಖಂಡಿತ ಮೇಡಮ್, ಅದು ನಾನು ಹೇಳ್ತಾ ಇದೀನಲ್ಲ, ಸತ್ಯನೇ ಮೇಡಮ್, ಸುಳ್ಳೆ. ಈಗ ಒಂದ್ ನಿಮಿಷ ಅಲ್ಲ ಸರ್, ಒಂದ್ ನಿಮಿಷ ಕೇಳಿ. ನಾನು ಗೋಕಾಕ್ ಸರ್ ನಂಬರ್ ತಗೊಂಡು ನಾನು ಹೇಳ್ದಾಗ ಫಸ್ಟ್ ಅವ್ರಂದ್ರು ನಂಗೆ ಗೊತ್ತೇ ಇಲ್ಲ ಅಂದ್ರು. ಆಮೇಲೆ ಯಾರು ಶ್ರೀನಿವಾಸ್ ಅನ್ನೋರು ಇದ್ರಲ್ಲಿದ್ದಾರೆ, ಮಂಡ್ಯದಲ್ಲಿದ್ದಾರೆ, ಶ್ರೀನಿವಾಸ್ ಅನ್ನೋರೇ ಇಲ್ಲ ಅಂದ್ರು. ನನ್ನ ವಾಯ್ಸ್ ರೆಕಾರ್ಡ್ ಇದೆ, ಅದನ್ನ ನಾನು ಕಳ್ಸಿದೀನಿ. ಈಗ ಪಬ್ಲಿಕ್ ಕೂಡ ಬಿಡ್ತೀನಿ, ಅದಕ್ಕೊಂದು ಸುಳ್ಳು ಹೇಳ್ತಿದ್ದಾರೆ ಅಂತ. ನೀವು ಖಂಡಿತ ನೀವ್ ಏನ್ ಮಾಡಿ ಮೇಡಮ್, ಆದ್ರೆ ನಿಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ನಾವೇನು ಹೇಳಲ್ಲ. ನಾನು ಬಿಡಲ್ಲ ಸರ್ ಇದನ್ನ, ಯಾಕಂದ್ರೆ ಪಾಪ ತಾತ ಒಬ್ರೇ ಬಂದಿದ್ದಾಗ ಇದನ್ನ ಅವ್ರನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಒಬ್ರನ್ನೇ ಕೂಡಾಕೊಂಡು ಸ್ಟೇಷನ್ ಕರ್ಕೊಂಡು ಮೇಡಮ್, ನಾವ್ ಕರ್ಕೊ ಹೋಗ್ತಾ ಇರೋದು ಪೊಲೀಸ್ ಸ್ಟೇಷನ್ಗೆ ಹೊರತು ಬೇರೆ ಕಡೆಗೆ ಅಲ್ಲ ಮೇಡಮ್. ಸ್ಟೇಷನ್ ಮೇಡಮ್, ರಕ್ಷಣೆ ಇರೋ ಜಾಗ ಸ್ಟೇಷನ್. ಅಂದ್ರೆ ನೀವು ರಕ್ಷಣೆ, ನಿಮ್ಗೆ ಏನಾದ್ರು ತೊಂದ್ರೆ ಕೊಟ್ಟಿದಾರ ಅವರು? ಅಲ್ಲ ಈಗ ಬಂದಿದ್ದಾರೆ ಸರ್, ಒಂದ್ ನಿಮಿಷ ಹೋಗಕ್ ಬಿಡಿ. ಒಂದ್ ನಿಮಿಷ ಸರ್, ನೀವು ಹೇಳಿ, ನಾಳೆ ನಾನೇ ಕರ್ಕೊಂಡ್ ಬರ್ತೀನಿ. ಯಾವ ಸ್ಟೇಷನ್ಗೆ ಹೇಳಿ, ನಾನು ಮೀಡಿಯಾ ಸಮೇತ ಕರ್ಕೊಂಡ್ ಬರ್ತೀನಿ, ಅಲ್ಲೇ ಸ್ಟೇಟ್ಮೆಂಟ್ ಕೊಡೋಣ ಬಿಡಿ. ಈಗ ನೀವ್ ಅಂತದ್ದು ಇವಾಗ ಇವ್ರು ಬಂದ್ರಲ್ಲ ಮೇಡಮ್, ಈಗ ನಾವು ಇವ್ರನ್ನ ಕರ್ಕೊ ಬಂದಿರೋದು ಒಂದು ಪೊಲೀಸ್ ಸ್ಟೇಷನ್, ರಕ್ಷಣೆ ಇರೋ ಜಾಗಕ್ಕೆ, ಒಬ್ಬ ಹಿರಿಯ ಅಧಿಕಾರಿಗಳಿರೋ ಜಾಗ, ಕಮಿಷನರ್ ಆಫ್ ಕಚೇರಿ ಎದುರುಗಡೆನೆ ಇದೀವಿ, ಕಮಿಷನರ್ ಕಚೇರಿಯಲ್ಲಿ ಇದೀವಿ ನಾವು. ಅರ್ಥ ಆಯ್ತಾ? ಅಂತ ಕರ್ಕೊಂಡು ಹೋಗೋದಲ್ಲ ಸರ್, ನಾನ್ ಹೇಳ್ತಾ ಮೇಡಮ್, ನಾನ್ ಹೇಳ್ತಾ ಇರೋದು ಏನ್ ಗೊತ್ತೇ, ನಾನ್ ಕರ್ಕೊ ಬಂದಿರೋ ಜಾಗ ಎದುರ್ಕೊಳ್ಳಲ್ವಾ? ಅಕಸ್ಮಾತ್ ಅವ್ರಿಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಯಾರ್ ಹೊಣೆ? ಅಲ್ಲ, ಒಂದೇ ಹೇಳ್ತಾ ಇದೀನಿ ಮೇಡಮ್, ಅವರು ಎದುರ್ಕೊಳ್ಳೋ ವ್ಯಕ್ತಿ ಅಲ್ಲ. ಈಗಾಗ್ಲೇ ಅವ್ರ ಸ್ಟೇಷನ್ ಅಲ್ಲಿ ಇವ್ರೇ ಒಂದ್ 5-6 ಅರ್ಜಿಗಳನ್ನ ಕೊಟ್ಟು ಇದೇ ರೀತಿ ಅರ್ಜಿಗಳು ಕೊಡ್ತಾ ಇರ್ತಾರೆ. ಯಾರ ಮೇಲ್ ಬೇಕಾದ್ರೂ ಏನೇ ಅಲಿಗೇಷನ್ ಮಾಡ್ತಾ ಇದಾರೆ ಅಂತ ಸ್ಟೇಷನ್ ರೆಕಾರ್ಡ್ ಇದೆ. ಒಂದ್ ನಿಮಿಷ ಮೇಡಮ್, ನನ್ಗೆ ಹೇಳ್ಕೊಳಕ್ಕೆ, ಬಟ್ಟೆ ತಗೊಳಕ್ಕೆ. ಆದ್ರೆ ನೀವೇನ್ ಮಾಡ್ತಿದ್ದೀರಾ? ನಾನ್ ಕೇಳ್ತಾರೆ ನೀವೇನ್ ಮಾಡ್ತಿದ್ದೀರಾ? ನನ್ ಒಂಚೂರು ಮಾತಾಡಕ್ ಅವಕಾಶ ಕೊಡ್ತೀರಾ ಮೇಡಮ್? ಇರಿ ಸರ್, ಮೀಡಿಯಾದವ್ರು ಫೋನ್ ಮಾಡ್ತಿದ್ದಾರೆ, ನಾನು ಅವ್ರಿಗೆ ಮಾತಾಡ್ಕೊಂಡು ಬರ್ತೀನಿ. ಓಕೆ, ಮಾಡಿ ಮೇಡಮ್, ಖಂಡಿತ ಮಾಡಿ ಮೇಡಮ್, ಬನ್ನಿ.